ಸಿಗಲ್ಲ ಅನ್ನೋ ಸುದ್ದಿ ಯಾವಾಗ ವೈರಲ್ ಆಯ್ತು, ಜನ ಈಗ ಮುಗಿಬೀಳ್ತಿದ್ದಾರೆ. ಕೆಲಸ ಕಾರ್ಯಕ್ಕೆ ಹೋಗೋದಕ್ಕೆ ಪೆಟ್ರೋಲ್ ಬೇಕೇ ಬೇಕು. ಹಾಗಾಗಿ ಇದೀಗ ಬೀದರ್ ಅಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಬೀದರ್ ನಗರದ ಹಲವು ಪೆಟ್ರೋಲ್ ಬಂಕ್ಗಳಲ್ಲಿ ಕ್ಯೂ ನಿಲ್ತಾ ಇದ್ದಾರೆ ಜನ. ಬೈಕ್ಗಳಲ್ಲಿ ಪೆಟ್ರೋಲ್ ತುಂಬಿಸಲು ಮುಗಿಬೀಳ್ತಾ ಇದ್ದಾರೆ. ಸುಡು ಬಿಸಿಲಿದ್ರೂ ಕೂಡ ಲೆಕ್ಕಿಸ್ತಾ ಇಲ್ಲ, ಪೆಟ್ರೋಲ್ ತುಂಬಿಸಲು ಹರಸಾಹಸ ಪಡ್ತಾ ಇದ್ದಾರೆ. ಬೈಕ್ ಸವಾರರು, ಆಟೋ ಚಾಲಕರಲ್ಲಿ ಆತಂಕ ಹೆಚ್ಚಾಗೋಗಿದೆ. ಆಟೋಗಳಲ್ಲಿ ಗ್ಯಾಸ್ ಫುಲ್ ಮಾಡ್ಕೊಳ್ತಾ ಇದ್ದಾರೆ, ಮತ್ತೊಂದು ಕಡೆ ಬೈಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಫುಲ್ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲಾ ಭಾಗಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಆಗ್ತಾ ಇದೆ. ಯಾವಾಗ ಈ ಒಂದು ಸುದ್ದಿ ವೈರಲ್ ಆಯಿತು, ಅದಾದ ನಂತರ ಹೀಗೆ ಕ್ಯೂ ನಿಂತ್ಕೊಂಡು ಈ ರೀತಿಯಾಗಿ ಸ್ಟಾಕ್ ಮಾಡ್ಕೊಳ್ತಿದ್ದಾರೆ. ಅದು ತೆಲಂಗಾಣದಲ್ಲಿ ಲಾಕ್ಡೌನ್ ಮಾಡಿತ್ತು ಅಂತ ನಾಯಕ ಫೋನ್ ಬಂತು. ಅದ್ರ ಕಡೆ ಇವತ್ತು ಆಫೀಸ್ ಫುಲ್ ಟೈಮ್ ಮಾಡ್ಕೊಂಡ್ರೆ ಬಂತು. ಈಗ ಅವ್ರು ಯುದ್ಧ ಮಾಡತ್ತಾರೆ ಕಡೆ ನಮ್ದು ದೇಶದವ್ರು ಈ ಚಟಕ್ಕೆ ಹೋದ್ರೆ ನಾವು ಈಗ ನಮ್ಮ ಈಗ ಫುಲ್ ಟೈಮ್ ಮಾಡ್ಕೊಂಡ್ರೆ ಒಂದು 8 ದಿನ ನಡ್ತೀವಿ. ಅದ್ರ ಬದಲಿ ಮತ್ತೆ ಇದೇ ಪರಿಸ್ಥಿತಿ ಬರ್ತದೆ. ಎಷ್ಟು ಗ್ಯಾಸಿಂದ ಇತ್ತು ಮತ್ತು ಪೆಟ್ರೋಲ್ ಗ್ಯಾಸಿಂದ ಇನ್ನೂ ಭೀ ಅದ ರೀ. ಗ್ಯಾಸ್ ಏನು OTP ಕೊಡತ್ತಾನೆ, HP ಗ್ಯಾಸ್ ಸಿಗಲೋಗ್ಯವ. ಪೆಟ್ರೋಲ್ಗೂ ಅದೇ ಬಂತು, ಪೆಟ್ರೋಲ್ ಭೀ ಅದೇ ಬರ್ತದೆ. ಈಗ ಇದು ಫುಲ್ ಟೈಮ್ ಮಾಡ್ಕೊಂಡ್ರೆ ಒಂದು 8 ದಿನ ನಡ್ಸ್ಬೋದು. ಲಾಸ್ಟ್ ಏನಿಲ್ಲ ಒಂದು 10 ದಿನ ನಡ್ಸ್ಬೋದು. ಅದ್ರ ಬದಲಿ ಇದೇ ಪರಿಸ್ಥಿತಿ ಬರ್ತದೆ. ಅದು ತೆಲಂಗಾಣದಲ್ಲಿ ಲಾಕ್ಡೌನ್ ಹೀಗೆ ಈ ರೀತಿಯಾಗಿ ದೃಶ್ಯಗಳಲ್ಲಿ ಗಮನಿಸಬಹುದು. ಇದೀಗ ಬೀದರಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಕೇವಲ ಬೀದರಲ್ಲ, ಎಲ್ಲಾ ಭಾಗಗಳಲ್ಲೂ ಕೂಡ ಇದೇ ಒಂದು ಪರಿಸ್ಥಿತಿ ಆಗ್ತಾ ಇರುವಂಥದ್ದು. ಕಾರಣ ಏನು ಅಂತಂದ್ರೆ, ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ, ಒಂದು ವದಂತಿ ಹರಡಿತ್ತು ಅಂತಂದ್ರೆ ಮುಂದಿನ 3-4 ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಯಾರಿಗೂ ಕೂಡ ಸ್ಟಾಕ್ ಸಿಗೋದಿಲ್ಲ, ಎಲ್ಲವೂ ಕೂಡ ಖಾಲಿ ಆಗ್ತಾ ಇದೆ ಅಂತೇಳಿ. ಇನ್ನು ಇಫ್ ಇನ್ ಕೇಸ್ ಏನಾದರೂ ಖಾಲಿ ಆಯಿತು ನಿಜವಾಗ್ಲೂ ಅಂತಂದ್ರೆ ಮತ್ತೆ ಕೆಲಸ ಕಾರ್ಯಗಳೆಲ್ಲ ಏನ್ ಮಾಡ್ತಾರೆ? ಕೆಲಸಕ್ಕೆ ಹೋಗ್ಲಿಕ್ಕೆ ಅಥವಾ ಅವ್ರಿಗೆ ಎಲ್ಲದಕ್ಕೂ ಕೂಡ ಪೆಟ್ರೋಲ್ ಡೀಸೆಲ್ ಬೇಕೇ ಬೇಕಾಗುತ್ತೆ. ಹಾಗಾಗಿ ಈ ರೀತಿಯಾಗಿ ಜನ ಸರತಿ ಸಾಲಲ್ಲಿ ನಿಂತು ಹೆದರ್ಕೊಂಡು ಒಂದು ಕಡೆ ಬಾಟಲ್ಸ್ಗಳಲ್ಲಿ, ಬೈಕ್ಗಳಲ್ಲಿ ಈ ರೀತಿಯಾಗಿ ಗ್ಯಾಸ್, ಒಂದು ಕಡೆ ಆಟೋ ಚಾಲಕರು ಗ್ಯಾಸ್ ತುಂಬಿಸ್ಕೊಳ್ತಾ ಇದ್ದಾರೆ, ಮತ್ತೊಂದು ಕಡೆ ಬೈಕ್ಗಳಲ್ಲಿ ಪೆಟ್ರೋಲ್ಗಳನ್ನ ಸ್ಟಾಕ್ ಮಾಡ್ಕೊಳ್ತಿದ್ದಾರೆ. ಹೀಗೆ ಪೆಟ್ರೋಲ್ ಕೊರತೆಯಿಂದ ಬ್ಯಾಂಕ್ಗಳತ್ತ ಜನ ಹೋಗ್ತಾ ಇರುವಂಥದ್ದು. ಪೆಟ್ರೋಲ್ ಬ್ಯಾಂಕ್ಗಳತ್ತ ನೋಡ್ತಾ ಇದೀವಿ ದೃಶ್ಯಗಳಲ್ಲಿ. ಅದರಲ್ಲೂ ಕೂಡ ಕ್ಯಾನ್ಗಳಲ್ಲಿ, ಬಾಟಲ್ಸ್ಗಳಲ್ಲಿ ಎಲ್ಲವೂ ಕೂಡ ತುಂಬಿಕೊಂಡು ಸ್ಟಾಕ್ ಇಟ್ಕೊಳ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಅವ್ರಿಗೆ ಎಲ್ಲರಿಗೂ ಕೂಡ ಭಯ ಶುರುವಾಗಿದೆ ಈಗ. ಕಾರಣ ಒಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಉಂಟಾಗಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಗೃಹ ಬಳಕೆ ಸಿಲಿಂಡರ್ಗೂ ಕೂಡ ಸಮಸ್ಯೆ ಆಗುವುದಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಯಾವಾಗ ಭರವಸೆ ಕೊಟ್ಟಿತ್ತು, ಅದಾದ ನಂತರ ಒಂದು ಕಡೆ ಎಲ್ಲರಿಗೂ ಕೂಡ ಭಯ ಶುರುವಾಗೋಯ್ತು. ಪೆಟ್ರೋಲ್ ಹಾಗೂ ಡೀಸೆಲ್ಗೂ ಕೂಡ ಸಮಸ್ಯೆ ಉಂಟಾಗಬಹುದು ಅನ್ನುವಂಥದ್ದು ಭಯ ಯಾವಾಗ ಶುರುವಾಯಿತು, ಅದಾದ ನಂತರ ಈ ರೀತಿಯಾಗಿ ಎಲ್ಲಾ ಭಾಗಗಳಲ್ಲೂ ಕೂಡ ಜನ ಸರತಿ ಸಾಲಲ್ಲಿ ನಿಂತು ಎಲ್ಲವೂ ಕೂಡ ಸ್ಟಾಕ್ ಮಾಡ್ಕೊಳ್ತಾ ಇದ್ದಾರೆ. ಇದೀಗ ಕೇವಲ ಬೀದರ್ ಅಲ್ಲ, ಬೀದರ್ ಇರ್ಬೋದು, ಕಲಬುರಗಿ ಇರ್ಬೋದು, ಹೀಗೆ ಎಲ್ಲಾ ಭಾಗಗಳಲ್ಲೂ ಕೂಡ ಇದೇ ಸಮಸ್ಯೆ ಸದ್ಯಕ್ಕೆ ಇರುವಂಥದ್ದು. ಜನ ಇವಾಗ ಎದುರ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಗೃಹ ಬಳಕೆ ಸಿಲಿಂಡರ್ ಇಲ್ಲ ಅಥವಾ ಮತ್ತೊಂದು ಕಮರ್ಷಿಯಲ್ ಸಿಲಿಂಡರ್ ಇಲ್ಲ ಅಂತಂದ್ರೂ ಕೂಡ ಬೇರೆ ಏನೋ ಅರೇಂಜ್ ಮಾಡಬಹುದು. ಆದರೆ ಪೆಟ್ರೋಲ್ ಡೀಸೆಲ್ ಇಲ್ಲ ಅಂತಂದ್ರೆ ಹೇಗೆ ಅರೇಂಜ್ ಮಾಡ್ತಾರೆ? ಸಾಧ್ಯವೇ ಇಲ್ಲ, ಇನ್ನೂ ಕಷ್ಟ ಆಗುತ್ತೆ. ಒಬ್ರು ಗ್ರಾಹಕರು ಹೇಳಿದ ಹಾಗೆ ಅದಾದ ನಂತರ ಎಲ್ಲರೂ ಕೂಡ ಸೈಕಲ್ ಹಿಡಿಬೇಕಷ್ಟೇ, ಸೈಕಲಲ್ಲಿ ಓಡಾಡಬೇಕಾಗುತ್ತೆ ಅಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಹಾಗಾಗಿ ಇದೀಗ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ ಇದು. ಸದ್ಯಕ್ಕೆ ಇದೀಗ ಬೀದರಲ್ಲೂ ಕೂಡ ಕಂಡಿರುವಂತಹ ದೃಶ್ಯಗಳು, ಕೇವಲ ಬೀದರಲ್ಲ ಎಲ್ಲಾ ಭಾಗಗಳಲ್ಲೂ ಕಂಡು ಬರ್ತಾ ಇರುವಂತಹ ದೃಶ್ಯಗಳು. ಹಾಗಾಗಿ ಈಗ ಒಂದು ಕಡೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗೆ ಏನು ಭರವಸೆಯನ್ನ ಕೊಟ್ಟಿತ್ತು, ಅದಾದ ನಂತರ ಗೃಹ ಬಳಕೆ ಸಿಲಿಂಡರ್ಗೆ ಯಾವಾಗ ಸಮಸ್ಯೆ ಕಂಡು ಬಂತು, ಅದಾದ ನಂತರ ಇವಾಗ ಪೆಟ್ರೋಲ್ ಹಾಗೂ ಡೀಸೆಲ್ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನಾದರೂ ಉತ್ತರ ಕೊಡುತ್ತಾ ಅಥವಾ ಇದಕ್ಕೆ ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತಾರಾ ಅಂತ ಹೇಳಿ ಕಾದು ನೋಡಬೇಕಾಗುತ್ತೆ.